ವೀಕ್ಷಕರೇ ನಮಸ್ತೆ. ಇವ್ರ ಹೆಸರು ಹರ್ಷಿತಾ ಬ್ರೆಲ್ಲಾ ಅಂತ, 24 ವರ್ಷ. ಇವ್ರ ಗಂಡನ ಹೆಸರು ಪಂಕಜ್ ಲಾಂಬಾ ಅಂತ, 23 ವರ್ಷ. ರೀಸೆಂಟಾಗಿ ಇವರಿಬ್ರು ಮದುವೆ ಆಗಿ UK-ನಲ್ಲಿರೋ ಈಸ್ಟ್ ಲಂಡನ್ಗೆ ಹೋಗಿ ಸೆಟಲ್ಡ್ ಆಗಿದ್ರು. ಹರ್ಷಿತಾ ಅಲ್ಲೇ ಒಂದು ಗ್ರೋಸರಿ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ರೆ, ಪಂಕಜ್ ತಮ್ಮ ಎಜುಕೇಶನ್ನ ಕಂಟಿನ್ಯೂ ಮಾಡ್ತಾ ಇದ್ರು. ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು. ಏನಾಯ್ತು ಅಂತ ಗೊತ್ತಿಲ್ಲ. ನವೆಂಬರ್ 10ನೇ ತಾರೀಕಿಂದ ಇವರಿಬ್ರು ಕಾಣೆ ಆಗ್ಬಿಡ್ತಾರೆ. ಹರ್ಷಿತಾ ಅವರ ಮನೆಯವರು ಹರ್ಷಿತಾನ ಕಾಂಟ್ಯಾಕ್ಟ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಹರ್ಷಿತಾ ಫೋನು ಸ್ವಿಚ್ ಆಫ್ ಇರುತ್ತೆ. ಹಾಗೆ ಪಂಕಜ್ಗೂ ಕೂಡ ಕಾಲ್ ಮಾಡ್ತಾರೆ, ಪಂಕಜ್ ಫೋನ್ ಕೂಡ ಸ್ವಿಚ್ ಆಫ್ ಬರುತ್ತೆ. ಹರ್ಷಿತಾ ಅವರ ಫ್ಯಾಮಿಲಿ ಹೇಗೋ ಹರ್ಷಿತಾ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈಸ್ಟ್ ಲಂಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನವೆಂಬರ್ 13ನೇ ತಾರೀಕು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಪೊಲೀಸು ಹರ್ಷಿತಾ ಹಾಗೂ ಪಂಕಜ್ ಇರೋ ಮನೆ ಹತ್ರ ಹೋಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಪಕ್ಕದ ಮನೆಯವರು 10ನೇ ತಾರೀಕು ಹರ್ಷಿತಾ ಮನೆಯಲ್ಲಿ ತುಂಬಾ ಜೋರಾಗಿ ಕೂಗಾಡ್ತಾ ಇದ್ರು ಅಂತ ಹೇಳ್ತಾರೆ. ಆದ್ರೆ ಪೊಲೀಸ್ಗೆ ಇವರಿಬ್ರು ಬಗ್ಗೆ ಯಾವ್ದು ಹೇಳ್ಕೊಳ್ಳುವಂತ ಲೀಡ್ ಸಿಗೋದಿಲ್ಲ. ಪೊಲೀಸ್ಗೆ 13ನೇ ತಾರೀಕು ಅಲ್ಲಿ ಲೋಕಲ್ಸ್ ಯಾರೋ ಒಬ್ರು ಕಾಲ್ ಮಾಡಿ, ಇಲ್ಲಿ ಕಾರ್ನ ಯಾರೋ ನೋ ಪಾರ್ಕಿಂಗ್ ನಲ್ಲಿ ನಿಲ್ಸಿ ಹೋಗಿದ್ದಾರೆ, ಯಾರು ಕೂಡ ಬಂದು ತಗೊಂಡು ಹೋಗಿಲ್ಲ ಇಲ್ಲಿವರೆಗೂ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಆಕ್ಚುಲಿ ಅಲ್ಲಿ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡೋ ಹಾಗಿಲ್ಲ, ಅಲ್ಲಿ ಪಾರ್ಕಿಂಗ್ ಎಲ್ಲ ಮೊದ್ಲೇ ರಿಸರ್ವ್ ಆಗಿರುತ್ತೆ. ಪೊಲೀಸ್ ಅಲ್ಲಿ ಜಾಗಕ್ಕೆ ಹೋಗಿ ಆ ಕಾರ್ನ ಚೆಕ್ ಮಾಡಿದಾಗ ಅದು ಹರ್ಷಿತಾ ಕಾರ್ ಅಂತ ಗೊತ್ತಾಗುತ್ತೆ. ಕಾರ್ ಹೇಗೋ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಆ ಕಾರ್ನ ಡಿಕ್ಕಿನಲ್ಲಿ ಹರ್ಷಿತಾ ಡೆಡ್ ಬಾಡಿ ಪೊಲೀಸ್ಗೆ ಸಿಗುತ್ತೆ. ಪೊಲೀಸ್ಗೆ ಅದು ಮೇಲ್ನೋಟಕ್ಕೆ ಮರ್ಡರ್ ಅಂತ ಗೊತ್ತಾಗುತ್ತೆ. ಪೊಲೀಸ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. 14ನೇ ತಾರೀಕು ರಿಪೋರ್ಟ್ ಬರುತ್ತೆ. ಹರ್ಷಿತಾನ ಯಾರೋ ಕತ್ತು ಹಿಸ್ಕಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಪೊಲೀಸಲ್ಲಿ ಪಾರ್ಕ್ ಮಾಡಿರೋ ಜಾಗದ CCTVನ ಚೆಕ್ ಮಾಡ್ತಾರೆ. ಪಂಕಜ್ ಜಾಗದಲ್ಲಿ ಪಾರ್ಕ್ ಮಾಡಿರೋದು CCTVನಲ್ಲಿ ಗೊತ್ತಾಗುತ್ತೆ. ಪಂಕಜ್ ಹರ್ಷಿತಾನ ಕೊಲೆ ಮಾಡಿ ಅಲ್ಲಿ ಸುತ್ತಮುತ್ತ ಓಡಾಡಿರೋದು ಪೊಲೀಸ್ಗೆ ಗೊತ್ತಾಗುತ್ತೆ. ಪಂಕಜ್ನ ಹುಡ್ಕಕ್ಕೆ ಒಂದು ಸ್ಪೆಷಲ್ ಟೀಮ್ ಮಾಡ್ತಾರೆ UK ಪೊಲೀಸು. 60 ಜನ ಡಿಟೆಕ್ಟಿವ್, 4 ಪೊಲೀಸ್ ಟೀಮು ಪಂಕಜ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಪ್ರೋಸೆಸ್ ಆಗುವಷ್ಟರಲ್ಲಿ ಪಂಕಜ್ UK ಬಿಟ್ಟು ಇಂಡಿಯಾಗೆ ಜಂಪ್ ಆಗಿರ್ತಾರೆ. ಇವಾಗ ಇಂಡಿಯಾದಲ್ಲಿರೋ ಪಂಕಜ್ ಅವರ ಮನೆಗೂ ಕೂಡ ಪಂಕಜ್ ಇನ್ನೂ ಬಂದಿಲ್ಲ. ಎಲ್ಲಿದ್ದಾರೆ ಅಂತ ಇನ್ನು UK ಪೊಲೀಸು ಹುಡುಕ್ತಾನೆ ಇದ್ದಾರೆ. ಸೊ ಇವನು ಸಿಕ್ಕರೇನೆ ಪೊಲೀಸ್ಗೆ ಯಾಕೆ ಕೊಲೆ ಮಾಡಿದ್ದ ಅಂತ ಗೊತ್ತಾಗೋದು. ಹರ್ಷಿತಾ ಮನೆಯವ್ರು ಹೇಳೋ ಪ್ರಕಾರ ಪಂಕಜ್ಗೆ ತುಂಬಾ ಅನುಮಾನ ಅಂತೆ. ಹರ್ಷಿತಾ ಅವರ ಕೊಲಿಗ್ ಹತ್ರ ಮಾತಾಡಿದ್ರು ಕೂಡ ಜಗಳ ಮಾಡ್ತಾ ಇದ್ರಂತೆ. ಹಾಗೆ ವರದಕ್ಷಿಣೆ ಕಾಟ ಕೂಡ ಇತ್ತು ಅಂತ ಅವರ ಮನೆಯವ್ರು ಹೇಳ್ತಾರೆ. ಸೊ ಏನೇ ಆಗ್ಲಿ, ಅವರ ಇಡೀ ಜೀವನ ಇನ್ನೂ ಬಾಕಿ ಇತ್ತು. ಆ ಇಡೀ ಜೀವನನ ಕಿತ್ಕೊಂಡಂತ ಇವನ್ಗೆ ತಕ್ಕ ಶಿಕ್ಷೆ ಆಗ್ಲಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಇದೇ ತರದ ಕ್ರೈಮ್ ವಿಡಿಯೋನ ನಾನ್ ನಿಮ್ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.